ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಹಾಗೆಯೇ ನನ್ನ ಎಲ್ಲ ಸ್ನೇಹಿತರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾನಿವತ್ತು ಬೆಳಿಗ್ಗೆನೇ ದೇವರಿಗೆ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿ ಇಲ್ಲಿ ದೀಪವನ್ನು ಕೂಡ ಇವಾಗ ಹಚ್ಚಿಯಾಗಿದೆ. ಹಾಗೆಯೇ ನಂತರ ನಾನಿಲ್ಲಿ ಅಡಿಗೆ ರೂಮಿಗೆ ಬಂದಿದ್ದೇನೆ. ನಿನ್ನೆ ರಾತ್ರಿ ನಾನು ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೆನೆ ಹಾಕಿಟ್ಟಿದ್ದೆ. ಇವಾಗ ಅದನ್ನು ಚೆನ್ನಾಗಿ ತೊಳೆದೆಲ್ಲ ಇವಾಗ ಫಸ್ಟಿಗೆ ನಾನು ಉದ್ದಿನ ಬೇಳೆಯನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಹಾಗೆಯೇ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತೆಗಿತೀನಿ. ನಾನು ಉದ್ದಿನ ಬೇಳೆ ಗ್ರೈಂಡ್ ಮಾಡಲಿಕ್ಕೆ ಹಾಕುವಾಗ ಇದಕ್ಕೆ ಸ್ವಲ್ಪ ಅನ್ನವನ್ನು ಕೂಡ ಹಾಕಿ ಗ್ರೈಂಡ್ ಮಾಡಿದ್ದೇನೆ. ನೋಡಿ, ಇವಾಗ ನೈಸಾಗಿ ಗ್ರೈಂಡ್ ಆಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಬೇಗನೆ ಬೆಳಿಗ್ಗೆ ಗ್ರೈಂಡ್ ಮಾಡಿಟ್ರೆ ನಮಗೆ ಸಂಜೆಗೆ ಬೇಗ ತಿಂಡಿ ಮಾಡಲಿಕ್ಕೆ ಆಗ್ತದೆ. ಇನ್ನು ಅದೇ ಗ್ರೈಂಡರಿಗೆ ನಾನು ಅಕ್ಕಿಯನ್ನು ಕೂಡ ಇವಾಗ ಹಾಕಿ ಅದನ್ನು ಕೂಡ ಗ್ರೈಂಡ್ ಮಾಡಿ ಇವಾಗ ತೆಗಿತೀನಿ. ನಮ್ಮ ಈ ಕಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಕೊಟ್ಟಿಗೆ ಅಥವಾ ಇಡ್ಲಿ ಈ ತರ ಮಾಡ್ತಾರೆ. ಹಾಗೇನೆ ನೋಡಿ, ನಾನು ಇವತ್ತು ಸ್ವಲ್ಪ ಜಾಸ್ತಿಯೇ ಮಾಡ್ತಾ ಇದ್ದೇನೆ. ಇಲ್ಲಿ ಇವಾಗ ಅಕ್ಕಿ ಕೂಡ ಗ್ರೈಂಡ್ ಆಗಿ ಬಂದಿದೆ. ಅದನ್ನು ಕೂಡ ಅದರೊಂದಿಗೆ ಸೇರಿಸಿ ಇವಾಗ ಕಲಸಿ ಇಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಉಪ್ಪು ಕೂಡ ಇವಾಗ ಸ್ವಲ್ಪ ಹಾಕ್ತೀನಿ. ನಾನಿವಾಗ ಬೇರೆ ದೊಡ್ಡ ಪಾತ್ರೆಗೆ ಹಾಕಿದ್ದೇನೆ. ಆವಾಗ ತೆಗೆದ ಪಾತ್ರೆ ಸ್ವಲ್ಪ ಸಣ್ಣದಾಗಿತ್ತು. ಇವಾಗ ನೋಡಿ, ಈ ರೀತಿ ಬಟ್ಟೆಯನ್ನು ಸುತ್ತಿ ಆಮೇಲೆ ಇದರ ಮೇಲೆ ಒಂದು ಭಾರವಾದ ಒಂದು ವಸ್ತುವನ್ನು ಇಟ್ಟಿದ್ದನ್ನು ಮುಚ್ಚಿಡ್ತೀನಿ. ಸಂಜೆ ಆಗುವಾಗ ಇದು ಹಿಟ್ಟು ಉಬ್ಬಿ ಬರ್ತದೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಇಡುವ. ನೋಡಿ, ನಿನ್ನೆ ನಾನು ಹೆಸರು ಕಾಳನ್ನು ನೋಡಿ ಕಟ್ಟಿಟ್ಟಿದ್ದೆ. ಅದು ಇವಾಗ ಚೆನ್ನಾಗಿ ನೋಡಿ ಮೊಳಕೆ ಎಲ್ಲ ಬಂದಿದೆ. ಇವಾಗ ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೋಡಿ, ತುಂಬ ಸೂಪರ್ ಆಗಿ ಮೊಳಕೆ ಬಂದಿದೆ. ನೋಡಿ ಹೇಗೆ ಬಂದಿದೆ. ಇನ್ನು ಇದರದ್ದೊಂದು ಸುಕ್ಕ ತರ ಒಂದು ರೆಸಿಪಿ ಮಾಡಲಿಕ್ಕೆ ಉಂಟು. ಅದು ತುಂಬ ಟೇಸ್ಟ್ ಆಗ್ತದೆ. ಹಾಗೇನೆ ಇಲ್ಲಿ ನಾನು ಅನ್ನಕ್ಕೆ ಕೂಡ ನೀರಿಟ್ಟಿದ್ದೇನೆ. ನೀರು ಕೂಡ ಇವಾಗ ಬಿಸಿ ಆಗಿದೆ. ಹಾಗೇನೆ ಇವಾಗ ಇದಕ್ಕೆ ಅಕ್ಕಿಯನ್ನು ಕೂಡ ಇವಾಗ ತೊಳೆದು ಹಾಕ್ತಾ ಇದ್ದೇನೆ. ನೋಡಿ, ಇವತ್ತೆಲ್ಲ ಬೇಗ ಬೇಗ ಮಾಡಬೇಕು, ಯಾಕಂದರೆ ಮಧ್ಯಾಹ್ನ ಆಗುವಾಗ ಅಡಿಗೆ ಆಗಬೇಕು. ಹಾಗೆಯೇ ಇಲ್ಲಿ ನಾನು ಇವಾಗ ತರಕಾರಿ ಎಲ್ಲ ಕಟ್ ಮಾಡಿಡ್ತಾ ಇದ್ದೇನೆ. ಸಾಂಬಾರಿಗೆ ಮತ್ತು ಬೇರೆ ಒಂದು ಪದಾರ್ಥ ಮಾಡ್ತೇನೆ, ಅದಕ್ಕೂ ಕೂಡ ಎಲ್ಲದಕ್ಕೂ ನಾನು ತರಕಾರಿಯನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಡ್ತಾ ಇದ್ದೇನೆ. ಇಲ್ಲಿ ನನ್ನ ಮಗ ಕೂಡ ನನಗೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೇನೆ. ಹೆಲ್ಪ್ ಅಲ್ಲ, ಉಪದ್ರ ಮಾಡ್ತಾ ಇದ್ದೇನೆ. ಹಾಗೆಯೇ ನೋಡಿ, ಎಲ್ಲವನ್ನು ಚೆನ್ನಾಗಿ ಕಟ್ಟೆಲ್ಲ ಮಾಡಿ ತೊಳೆದು ಕ್ಲೀನೆಲ್ಲ ಮಾಡಿ ಎಲ್ಲವನ್ನು ಸಪ್ರೇಟ್ ಮಾಡಿ ಇಡ್ತಾ ಇದ್ದೇನೆ. ಆವಾಗ ನನಗೆ ಈಸಿ ಆಗ್ತದೆ ಅಡಿಗೆ ಕೂಡ ಮಾಡಲಿಕ್ಕೆ. ನೋಡಿ, ಇವಾಗ ಎಲ್ಲ ಕಟ್ ಮಾಡಿ ನೋಡಿ ಹೇಗೆ ಇಟ್ಟಿದ್ದೇನೆ ನೀಟಾಗಿ. ನೋಡಿ, ಎಲ್ಲ ರೆಡಿಯಾಗಿದೆ. ಈಗ ಇಲ್ಲಿ ಬಟಾಣಿ, ಕಡಲೆ ಮತ್ತು ಆಲೂಗಡ್ಡೆ ಅದೊಂದು ಗಸಿ ಮಾಡಲಿಕ್ಕೆ ಉಂಟು. ಹಾಗೆ ಫಸ್ಟಿಗೆ ನಾನು ಬಟಾಣಿ ಮತ್ತು ಬಟಾಟೆಯನ್ನು ಬೇಯಲಿಕ್ಕೆ ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ನೋಡಿ, ಇದನ್ನು ಒಂದು ವಿಜಿಲ್ ಮಾಡಿದರೆ ಸಾಕು, ಜಾಸ್ತಿ ವಿಜಿಲ್ ಮಾಡೋದಿಲ್ಲ. ಇದಕ್ಕೆ ಒಂದು ಅರ್ಧ ಈರುಳ್ಳಿ, ಹಾಗೆಯೇ ಒಂದು ಟೊಮೆಟೊ, ಒಂದು ಕಾಯಿ ಮೆಣಸನ್ನು ಕೂಡ ಇವಾಗ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ವಿಜಿಲ್ ಮಾಡಿ ತೆಗೆಯುವ. ಹಾಗೆ ನೋಡಿ, ಇದನ್ನು ಇವಾಗ ಬೇಯಲಿಕ್ಕೆ ಇಟ್ಟೆ. ಇನ್ನು ಒಂದು ಮಣ್ಣಿನ ಪಾತ್ರೆಗೆ ನಾನಿಲ್ಲಿ ಹೆಸರು ಕಾಳನ್ನು ಹಾಕಿದ್ದೇನೆ. ಹಾಗೆಯೇ ಅದಕ್ಕೆ ಕೂಡ ಒಂದು ಅರ್ಧ ಈರುಳ್ಳಿ, ಒಂದು ಟೊಮೆಟೊ, ಒಂದು ಕಾಯಿ ಮೆಣಸು, ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ನಂತರ ಇದಕ್ಕೆ ನಾನು ಒಂದು ಅಂಬಟೆಯನ್ನು ಈ ರೀತಿ ಜಜ್ಜಿ ಹಾಕ್ತಾ ಇದ್ದೇನೆ. ನೋಡಿ, ನಂತರ ಇದನ್ನು ಕೂಡ ಬೇಯಲಿಕ್ಕೆ ಇಟ್ಟರೆ ಆಯಿತು. ಇವಾಗ ಎರಡೂ ಗ್ಯಾಸಲ್ಲಿ ಕೂಡ ನಾನು ಬೇಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಇಲ್ಲಿ ಬಟಾಣಿ ಮತ್ತು ಆಲೂಗಡ್ಡೆ ಗಸಿಗೆ ಒಂದು 7 ಬ್ಯಾಡಿಗೆ ಮೆಣಸನ್ನು ಫ್ರೈ ಮಾಡಿ ತಗೊಂಡಿದ್ದೇನೆ. ಹಾಗೆಯೇ ಒಂದು 1/4 ಸ್ಪೂನಿನಷ್ಟು ಅರಶಿನ ಪುಡಿ, 1/4 ಸ್ಪೂನಿನಷ್ಟು ಜೀರಿಗೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಹುಳಿ, 1 ಸ್ಪೂನಿನಷ್ಟು ಕೊತ್ತಂಬರಿ ಕಾಳನ್ನು ಕೂಡ ಫ್ರೈ ಮಾಡಿ ತಗೊಂಡಿದ್ದೇನೆ. ಹಾಗೆಯೇ 2 ಹಿಡಿಯಷ್ಟು ನಾನು ತೆಂಗಿನ ತುರಿಯನ್ನು ಹಾಕಿದ್ದೇನೆ. ಇವಾಗ ಇದನ್ನು ಗ್ರೈಂಡ್ ಮಾಡಿ ರೆಡಿ ಮಾಡಿ ತಂದರೆ ಆಯಿತು. ನೋಡಿ, ಇಲ್ಲಿ ಇವಾಗ ಬಟಾಣಿ ಮತ್ತು ಆಲೂಗಡ್ಡೆ ಬೆಂದಿದೆ. ಇವಾಗ ಮಸಾಲೆ ಕೂಡ ಗ್ರೈಂಡ್ ಮಾಡಿದ್ದನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಸ್ವಲ್ಪ ನೀರು ಹಾಕಿದ್ದು ಇದಕ್ಕೆ. ಹಾಗೆಯೇ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕಿ ಇದನ್ನು ನೋಡಿ ಈ ರೀತಿ ಕುದಿಸಿ ತೆಗೆದ್ರೆ ಆಯಿತು. ನೋಡಿ, ಇವಾಗ ಆಲೂಗಡ್ಡೆ ಮತ್ತು ಬಟಾಣಿಯ ಗಸಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ನಂತರ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಸಿಂಪಲ್ ಆಗಿ ಒಂದು ಒಗ್ಗರಣೆ ಹಾಕ್ತಾ ಇರೋದು. ನೋಡಿ, ತುಂಬ ಟೇಸ್ಟಾಗಿ ಬರ್ತದೆ ಈ ರೀತಿ ಬಟಾಣಿ ಮತ್ತು ಆಲೂಗಡ್ಡೆ ಗಸಿ ಮಾಡಿದರೆ. ಇವಾಗ ಒಂದು ಪದಾರ್ಥ ರೆಡಿ ಆಯಿತು.
ಇಲ್ಲಿ ಹೆಸರು ಕಾಳಿಗೆ ಒಂದು 4 ಬ್ಯಾಡಿಗೆ ಮೆಣಸು ಫ್ರೈ ಮಾಡಿದ್ದು, ಹಾಗೆಯೇ 1 ಸ್ಪೂನ್ನಷ್ಟು ಕೊತ್ತಂಬರಿ ಕೂಡ ಫ್ರೈ ಮಾಡಿದ್ದು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡುವ. ಹಾಗೆಯೇ ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೇನೆ, ಅದಕ್ಕೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ 1/4 ಸ್ಪೂನ್ ಜೀರಿಗೆ ಹಾಕಿ ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಇದನ್ನು ಕೂಡ ರೆಡಿ ಮಾಡಿ ಇಡುವ. ಇಲ್ಲಿ ನೋಡಿ ಇವಾಗ ಹೆಸರು ಕಾಳು ಕೂಡ ಬೆಂದಿದೆ. ಇವಾಗ ಮೊದಲಿಗೆ ನಾನು ಮೆಣಸಿನ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡುವ. ನೋಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ತೆಂಗಿನ ತುರಿ ಉಂಟಲ್ಲ ಕ್ರಷ್ ಮಾಡಿದ್ದು ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಎಲ್ಲವನ್ನು ಹಾಕಿ ಇದನ್ನು ಒಳ್ಳೆ ರೀತಿಯಲ್ಲಿ ಇದೇ ಥರ ಬಿಸಿ ಮಾಡಿದರೆ ಆಯಿತು. ಒಳ್ಳೆ ನೋಡಿ ಇವಾಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕಿದ್ದೇನೆ. ನೋಡಿ ಇವಾಗ ಇದು ಕೂಡ ರೆಡಿ ಆಗಿದೆ, ತುಂಬ ಸೂಪರಾಗಿ ಬರ್ತದೆ. ಇವಾಗ ಇದಕ್ಕೆ ಕೂಡ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ, ಹಾಗೆಯೇ ಇದಕ್ಕೆ ಕೂಡ ಒಂದು ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೂಡ ಹಾಕಿ ಇದು ಕೂಡ ಇವಾಗ ನೋಡಿ ರೆಡಿ ಆಯಿತು. ಇನ್ನಿಲ್ಲಿ ಸಾಂಬಾರಿಗೆ ನಾನು ಸ್ವಲ್ಪ ಮಿಕ್ಸ್ ತರಕಾರಿಯನ್ನು ಕಟ್ ಮಾಡಿ ಕುಕ್ಕರ್ಗೆ ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ತೊಗರಿಬೇಳೆಯನ್ನು ಕೂಡ ಹಾಕಿದ್ದೇನೆ, ಉಪ್ಪು ಸ್ವಲ್ಪ ಹಾಕಿ ನೀರು ಹಾಕಿ ಇದನ್ನು ಇವಾಗ ಬೇಯಲಿಕ್ಕೆ ಇಡ್ತೇನೆ. ನೋಡಿ ಇಲ್ಲಿ ನುಗ್ಗೆಕಾಯಿ ಮತ್ತು ಬದನೆಕಾಯಿ ಎಲ್ಲ ಆಮೇಲೆ ನಾನು ಹಾಕ್ತೀನಿ. ಇವಾಗ ಇಲ್ಲಿ ಪಾಯಸಕ್ಕೆ ನಾನು ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೇನೆ, ಹಾಗೆಯೇ ಸಾಬುದಾನವನ್ನು ಕೂಡ ತೊಳೆದು ಇವಾಗ ಬಿಸಿ ನೀರಿಗೆ ಹಾಗೆಯೇ ಸಾಂಬಾರಿಗೆ ಮಸಾಲೆಗೆ ಈಗ ಇಲ್ಲಿ ಬಾಣಲೆಗೆ ಎಣ್ಣೆ ಹಾಕಿದ್ದೇನೆ, ಹಾಗೆಯೇ ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ಸ್ವಲ್ಪ ಫ್ರೈ ಮಾಡುವ. ನಂತರ ಇದಕ್ಕೆ 1/4 ಸ್ಪೂನಿನಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೇನೆ, ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೇನೆ. ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಇದಕ್ಕೆ 7 ಬ್ಯಾಡಿಗೆ ಮೆಣಸನ್ನು ಕೂಡ ಇವಾಗ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಹಾಗೆಯೇ 1.5 ಸ್ಪೂನಿನಷ್ಟು ನಾನು ಕೊತ್ತಂಬರಿ ಕಾಳನ್ನು ಕೂಡ ಇವಾಗ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಆಮೇಲೆ 1/4 ಸ್ಪೂನಿನಷ್ಟು ಜೀರಿಗೆ, ಚೆನ್ನಾಗಿ ಒಮ್ಮೆ ಇದನ್ನು ಫ್ರೈ ಮಾಡುವ. ನಂತರ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಇವಾಗ ಹಾಕ್ತಾ ಇದ್ದೇನೆ. ನೋಡಿ 3 ಹಿಡಿಯಷ್ಟು ನಾನು ತೆಂಗಿನ ತುರಿಯನ್ನು ಹಾಕಿದ್ದೇನೆ. ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೇನೆ. ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಪರಿಮಳ ಬರೋವರೆಗೂ ಇದನ್ನು ಫ್ರೈ ಮಾಡಿ ತೆಗೆದು ತಣ್ಣಗಾದ ನಂತರ ಇದನ್ನು ಸ್ವಲ್ಪ ಹುಳಿ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಇಲ್ಲಿ ನಾನು ತರಕಾರಿ ಇಟ್ಟದ್ದು ಸ್ವಲ್ಪ ಜಾಸ್ತಿ ಬೆಂದಿದೆ, ಹಾಗೆ ನಾನು ನುಗ್ಗೆಕಾಯಿ ಮತ್ತು ಬದನೆಕಾಯಿಯನ್ನು ಬೇರೆವೇ ಬೇಯಿಸ್ತಾ ಇದ್ದೇನೆ. ಅದಕ್ಕೆ ಒಂದು ಅಂಬಟೆಯನ್ನು ಕೂಡ ಗುದ್ದಿ ಹಾಕಿ ಅದನ್ನು ಕೂಡ ಬೇಯಿಸಿ ನಂತರ ಎಲ್ಲವನ್ನು ಒಟ್ಟಿಗೆ ಹಾಕಿ ನಂತರ ಇದಕ್ಕೆ ಮಸಾಲೆ ಕೂಡ ಗ್ರೈಂಡ್ ಮಾಡಿದ್ದು ರೆಡಿಯಾಗಿತ್ತು, ಅದನ್ನು ಕೂಡ ಹಾಕಿ ಇವಾಗ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಂತರ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಇವಾಗ ಹಾಕ್ತೀನಿ. ಹಾಗೆಯೇ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಎಲ್ಲ ಮಾಡಿದ ನಂತರ ಇದನ್ನು ಒಳ್ಳೆ ಒಂದು ಕುದಿ ಬರಲು ಇದನ್ನು ಮುಚ್ಚಿ ಬೇಯಿಸಿದರೆ ಆಯಿತು. ನೋಡಿ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ. ಇವಾಗ ಇದಕ್ಕೇನು ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ, ಹಾಗೆಯೇ ಇದಕ್ಕೆ ಕೂಡ ಒಂದು ಸಣ್ಣದಾಗಿ ಒಂದು ಒಗ್ಗರಣೆ ಕೂಡ ಹಾಕ್ತಾ ಇದ್ದೇನೆ. ನೋಡಿ ತುಂಬ ಟೇಸ್ಟಾಗಿ ಬರ್ತದೆ ಈ ರೀತಿ ವೆಜ್ ಕರಿ ಮಾಡಿದರೆ. ಹಾಗೆಯೇ ನೋಡಿ ಒಗ್ಗರಣೆ ಕೂಡ ಇವಾಗ ರೆಡಿ ಆಯಿತು. ಹಾಗೆ ಇಲ್ಲಿ ಲಾಸ್ಟಿಗೆ ನಾನು ಇವಾಗ ಪಾಯಸ ಮಾಡ್ತಾ ಇದ್ದೇನೆ. ಇವಾಗ ಇಟ್ಟಂತಹ ಕಡಲೆಬೇಳೆಯನ್ನು ಇವಾಗ ಬೇಯಲಿಕ್ಕೆ ಇಟ್ಟಿದ್ದೇನೆ. ಹಾಗೆಯೇ ಇಲ್ಲಿ ಬೆಲ್ಲವನ್ನು ಕೂಡ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇವಾಗ ಕರಗಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಸಾಬುದಾನ ನಾನು ಬಿಸಿ ನೀರಿಗೆ ಹಾಕಿ ಇಟ್ಟಿದ್ದೆ, ಅದನ್ನು ಕೂಡ ಒಂದು 5 ನಿಮಿಷ ನಾನು ಬೇಯಿಸ್ತೀನಿ. ಇವಾಗ ನೋಡಿ ಇವಾಗ ಎಲ್ಲವನ್ನು ಬೆಂದ ನಂತರ ಒಟ್ಟಿಗೆ ಹಾಕಿದ್ದೇನೆ ಕಡಲೆಬೇಳೆ ಮತ್ತು ಸಾಬುದಾನವನ್ನು. ಇಲ್ಲಿ ನಾನು ತೆಂಗಿನ ಹಾಲು ತೆಗೆದಿಟ್ಟಿದ್ದೇನೆ, ಹಾಗೆಯೇ ಬೆಲ್ಲ ಕೂಡ ನೋಡಿ ಕರಗಿ ನೀರಾಗಿದೆ. ಇದನ್ನು ಇವಾಗ ಸೇರಿಸಿ ಎಲ್ಲವನ್ನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಈ ರೀತಿ ಎಲ್ಲ ರೆಡಿ ಮಾಡಿಟ್ಟೆ, ನಮಗೆ ಮಾಡಲಿಕ್ಕೆ ಕೂಡ ಈಸಿ ಆಗ್ತದೆ. ಹಾಗೆಯೇ ನೋಡಿ ಎಲ್ಲ ಸಿಹಿಗೆ ಬೇಕಾಗಷ್ಟು ಪಾಕವನ್ನು ನಾನು ಹಾಕ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಇದನ್ನು ಕುದಿಲಿಕ್ಕೆ ಇಟ್ಟರೆ ಆಯಿತು. ಇನ್ನು ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ. ಇದರಲ್ಲಿ ನಾನು ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಫ್ರೈ ಮಾಡಿ ರೆಡಿ ಮಾಡಿ ಇಡ್ತೀನಿ. ಇಲ್ಲಿ ನೋಡಿ ಪಾಯಸ ಕೂಡ ಒಳ್ಳೆ ಕುದಿ ಬಂದಿದೆ. ಇವಾಗ ನಾನು ಕೆಳಗೆ ಇಳಿಸ್ತೇನೆ ಇದನ್ನು. ಇವಾಗ ಲಾಸ್ಟಿಗೆ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಫ್ರೈ ಮಾಡಿದ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿದ್ದೇನೆ. ಹಾಗೆಯೇ ಇಲ್ಲಿ ಲಾಸ್ಟಾಗಿ ನಾನು ಹಪ್ಪಳ ಇತ್ತು, ಅದನ್ನು ಕೂಡ ಇವಾಗ ಫ್ರೈ ಮಾಡಿ ರೆಡಿ ಮಾಡ್ತಾ ಇದ್ದೇನೆ. ನೋಡಿ ಇವಾಗ ಆಲ್ರೆಡಿ ಎಲ್ಲವೂ ರೆಡಿ ಆಯಿತು. ನೋಡಿ ಇಲ್ಲಿ ಅನ್ನ, ಹಾಗೆಯೇ ಮಿಕ್ಸ್ ತರಕಾರಿ ಹಾಕಿದ ಸಾಂಬಾರು, ಹಾಗೆಯೇ ಬಟಾಣಿ ಆಲೂಗಡ್ಡೆ ಗಸಿ, ಹಾಗೆಯೇ ಇಲ್ಲಿ ಮೊಳಕೆ ಬಂದ ಹೆಸರು ಕಾಳಿನ ಸುಕ್ಕ, ಹಾಗೆಯೇ ಕಡಲೆಬೇಳೆಯ ಪಾಯಸ, ಹಪ್ಪಳ ಎಲ್ಲ ರೆಡಿಯಾಗಿದೆ. ಅಷ್ಟಮಿಯ ಅಡಿಗೆ ಎಲ್ಲ ರೆಡಿಯಾಗಿದೆ. ಇವಾಗ ಇನ್ನು ಊಟ ಮಾಡಬೇಕು, ಮಧ್ಯಾಹ್ನ ಆಗಿದೆ ಇವಾಗ. ಹಾಗೆಯೇ ಸ್ವಲ್ಪ ಫ್ರೆಶ್ ಆಗಿ ನಂತರ ನಾವು ಊಟ ಮಾಡೋದು. ನೋಡಿ ಫುಲ್ ಎಲ್ಲ ಸೆಟ್ ಮಾಡಿಟ್ಟಿದ್ದೇನೆ, ವೆಜ್ಜಲ್ಲಿ ಫುಲ್ ಗಮ್ಮತ್ತು. ಹಾಗೆ ಇನ್ನು ಊಟ ಮಾಡುವ.
ಹಾಗೆ ನಾನು ಮತ್ತು ನನ್ನ ಮಕ್ಕಳು ಇವಾಗ ಊಟಕ್ಕೆ ಕುಳಿತಿದ್ದೇವೆ. ನಾನು ಇವಾಗ ಬಡಿಸ್ತಾ ಇದ್ದೇನೆ. ಹಾಗೆ ನನ್ನ ಮಗನನ್ನು ನೀವು ನೋಡ್ಬೋದು, ಅವ ಯಾವ ರೀತಿ ಕುಳಿತಿದ್ದಾನೆ ಅಂದರೆ ಒಮ್ಮೆ ಒಂಥರ ಕೂತ್ರೆ ಇನ್ನೊಮ್ಮೆ ಬೇರೆ ಥರನೇ ಕೂತ್ಕೊಳ್ತಾನೆ. ಹಾಗೆ ನೋಡಿ ಹೊರಪಕ್ಕ ಅಂತ ತಿರುಗುತ್ತಾನೆ. ಹಾಗೆ ತುಂಬ ಪೋಖ್ರಿ ಅವನಿಗೆ ಅಂದರೆ ಇದು ಈ ರೀತಿ ಊಟ ಮಾಡುವಾಗ ಒಂದು ಬೇರೆನೇ ಆಗ್ತಾ ಉಂಟು ಅವನಿಗೆ. ಮಧ್ಯಾಹ್ನ ಊಟ ಮಾಡಿ ಉಂಟಲ್ಲ, ಚೆನ್ನಾಗಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದ್ದು. ತುಂಬ ಸುಸ್ತಾಗಿದೆ ಇವತ್ತು. ಫುಲ್ಲು ಅಡಿಗೆ ಅಂದರೆ 2-3 ಬಗೆ ಪದಾರ್ಥ, ಪಾಯಸ ಎಲ್ಲ ಮಾಡುವಾಗ ಉಂಟಲ್ಲ, ಫುಲ್ ಸುಸ್ತಾಗಿ ಹೋಗಿದೆ. ಹಾಗೆ ಇನ್ನೂ ಕೂಡ ಇವಾಗ ಸಂಜೆ ಆಗಿದೆ, 4 ಗಂಟೆ ಆಗಿದೆ ಇವಾಗ. ಇನ್ನು ಕೊಟ್ಟಿಗೆ ಮಾಡಲಿಕ್ಕೆ ಉಂಟು, ಬೆಳಿಗ್ಗೆ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ನಾನು ಹಿಟ್ಟೆಲ್ಲ. ಹಾಗೆ ಇನ್ನು ನೈಟ್ ಮಾಡುವ ಅಂತ ಹೇಳಿ. ಹಾಗೆ ಎಲೆ ಎಲ್ಲ ರೆಡಿ ಮಾಡಬೇಕು ಅದಕ್ಕೆ. ಹಾಗೆ ಬಾಳೆ ಎಲೆ ಅಲ್ಲದಿದ್ದರೆ ಹಲಸಿನ ಎಲೆ ಯಾವುದು ಆಗ್ತದೆ ನೋಡಬೇಕು, ಯಾವುದರಲ್ಲಿ ನನಗೆ ಈಸಿ ಆಗ್ತದೆ ಅದನ್ನು ಮಾಡಿ ನಾನು ರೆಡಿ ಮಾಡ್ತೀನಿ. ಇವಾಗ ನಾನು ಎಲೆ ಎಲ್ಲ ಹೋಗಿ ತರ್ತೀನಿ. ಕೊಟ್ಟಿಗೆ ಮಾಡಲಿಕ್ಕೆ ಇಲ್ಲಿ ಹಲಸಿನ ಎಲೆ ತಂದಿದ್ದೇನೆ ನೋಡಿ, ದೊಡ್ಡ ದೊಡ್ಡದುಂಟು ಎಲೆ. ಹಾಗೆ ಸ್ವಲ್ಪ ಬಾಳೆ ಎಲೆ ಕೂಡ ತಂದಿದ್ದೇನೆ. ಇದರಲ್ಲಿ ಎಷ್ಟು ಆಗ್ತದೆ ಅಂತೇಳಿ ನೋಡುವ. ಸಾಕಾಗದಿದ್ದರೆ ಬಾಳೆ ಎಲೆಯಲ್ಲಿ ಕೂಡ ಮಾಡುವ ಅಂತೇಳಿ. ಫಸ್ಟಿಗೆ ಇದನ್ನು ಇವಾಗ ಕಟ್ಟುವ. ಎಲೆಯನ್ನೆಲ್ಲ ಬಾಡಿಸಿ ತಂದಿದ್ದೇನೆ, ಇವಾಗ ನೀಟಾಗಿ ಒರೆಸುವ. ನೋಡಿ ಇವಾಗ ಹಿಟ್ಟನ್ನು ಓಪನ್ ಮಾಡ್ತಾ ಇದ್ದೇನೆ, ನೋಡುವ ಯಾವ ರೀತಿ ಬಂದಿದೆ ಅಂತ ಹೇಳಿ. ಸೂಪರ್ ಆಗಿ ಹಿಟ್ಟು ಬಂದಿದೆ, ಉಬ್ಬಿ ಬಂದಿದೆ ನೋಡಿ. ನೋಡಿ ಇಲ್ಲಿವರೆಗೆ ಬಂದಿದೆ ನೋಡಿ, ಹಿಟ್ಟು ಯಾವ ರೀತಿ ಬಂದಿದೆ ನೋಡಿ. ಇವಾಗ ಕೊಟ್ಟಿಗೆ ಮಾಡುವ.
ಹಾಗೆ ಕೊಟ್ಟಿಗೆ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಬೆಂದೆಲ್ಲ ಬರುವಾಗ ತುಂಬ ರಾತ್ರಿ ಆಗ್ಬೋದು. ಇವಾಗ 6 ಗಂಟೆ ಆಗಿದೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸೋದಿಲ್ಲ. ನಾಳೆ ನಾನು ಅದಕ್ಕೆ ಚಿಕನ್ ಸಾರೆಲ್ಲ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಬಂದಿದೆ ಕೊಟ್ಟಿಗೆ ಅಂತ ಹೇಳಿ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್.